ಹೋರ್ಮುಜ್ ಜಲಸಂಧಿ ಮೇಲೆ ಅಮೆರಿಕ ಆಕ್ರಮಣವನ್ನ ಮಾಡಿದೆ. ಇರಾನ್ ಸೇನೆಯ ನೌಕೆಗಳ ಮೇಲೆ ಅಮೆರಿಕ ಬಾಂಬ್ ದಾಳಿಯನ್ನ ಮಾಡಿದೆ. ಸುಮ್ಮನೆ ಆಗ್ತಾ ಇಲ್ಲ ಅಮೆರಿಕ, ಇಲ್ಲಿ ಮತ್ತೆ ಮತ್ತೆ ಹೊಡಿತಾ ಇದೆ. ಅದರಲ್ಲೂ ಈಗ ಟಾರ್ಗೆಟ್ ಮಾಡಿರೋದು ಜಲಸಂಧಿ. ನಾವೇನು ಮೊದಲಿಂದನೇ ಹೇಳ್ಕೊಂಡು ಬರ್ತಾ ಇದ್ವಿ, ಇದೇ ಜಲಸಂಧಿಯ ಮೂಲಕ ಎಲ್ಲ ವ್ಯಾಪಾರ ವಹಿವಾಟಾಗೋದು, ತೈಲ ಉತ್ಪನ್ನಗಳು ಹೋಗೋದು ಅಂತ. ತೈಲ ಹಡಗುಗಳಿಗೆ ಅಡ್ಡಿಯಾಗಿದ್ದ ಸ್ಫೋಟಕ ನೌಕೆಗಳು ಧ್ವಂಸ ಆಗಿದ್ದಾವೆ. ಹಡಗುಗಳು ಸಾಗದಂತೆ ಬಾಂಬ್ ದಾಳಿಗೆ ನಿಂತಿದ್ದ ನೌಕೆಗಳು. ಹೊರ್ಮುಜ್ ಜಲಸಂಧಿ ಮೇಲೆ ಅತಿ ದೊಡ್ಡವಾದಂಥ ಒಂದು ಆಕ್ರಮಣ ಅಂತ ಹೇಳ್ಬೋದು ಇದು. ನೋಡಿ, ಕೆಲವೊಂದಿಷ್ಟು ವಿಜಲ್ಸ್ಗಳು ಬಿಡುಗಡೆ ಮಾಡಿದೆ. ಪೀಸ್ ಆಗಿದೆ ಎಲ್ಲವೂ ಕೂಡ. ಚಿಂದಿ ಚಿತ್ರಾನ್ನ. ಹೊರ್ಮುಜ್ ಜಲಸಂಧಿ, ಅದರಲ್ಲಿ ಇದ್ದಂಥ ಕೆಲವೊಂದಿಷ್ಟು ನೌಕೆಗಳೇನಿದ್ದಾವೆ ಅವುಗಳನ್ನು ಹೊಡೆದು ಹಾಕಿದೆ. ಅವೆಲ್ಲವೂ ಏನು ಮಾಡಿದ್ವು ಅಂತ ಹೇಳಿದ್ರೆ ಅಡ್ಡಲಾಗಿ ನಿಂತಿದ್ವು. ಒಂದು ರೀತಿ ರಸ್ತೆಗೆ ಅಡ್ಡಲಾಗಿ ಮುಳ್ಳು ಬೇಲಿ ಹಾಕದಂಗೆ ಅಥವಾ ಕಾಂಪೌಂಡ್ ಹಾಕದಂಗೆ. ಈಗ ಬೇರೆ ಬೇರೆ ದೇಶಗಳ ಹಡಗುಗಳೆಲ್ಲ ತುಂಬಿಕೊಂಡು ಬರ್ತಾ ಇತ್ತು ತೈಲವನ್ನು. ಹೋಗಬಾರ್ದು ಅಂತ ಅವರು ಪ್ಲ್ಯಾನ್ ಮಾಡಿದ್ರು. ಆದರೆ ಅಮೆರಿಕ, ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದರು, ನೀವೇನಾದರೂ ಹೊರ್ಮುಜ್ ಜಲಸಂಧಿ ಬಂದ್ ಮಾಡಿದರೆ ಅಲ್ಲೂ ನಿಮ್ಮನ್ನು ಹೊಡಿತೀವಿ ಅಂಥೇಳಿ. ಈಗ ಅದನ್ನು ಮಾಡಿದ್ದಾರೆ. ತೈಲ ಹಡಗುಗಳಿಗೆ ಅಡ್ಡಿಯಾಗಿದ್ದಂಥ ಸ್ಫೋಟಕ ನೌಕೆಗಳು ಧ್ವಂಸ ಆಗಿಬಿಟ್ಟಿದೆ ಅಮೇರಿಕಾದ ದಾಳಿಗೆ. ಅಂದರೆ ಇವರೇನು ಮಾಡ್ತಾಯಿದ್ರು, ಸ್ಫೋಟಕಗಳನ್ನು ಬಳಸಿ ದಾಳಿ ಮಾಡ್ತಾಯಿದ್ರು. ಬೇರೆ ಬೇರೆ ಹಡಗುಗಳು ಏನಾದರೂ ನಮ್ಮ ಕಂಟ್ರೋಲ್ನ ಮೀರಿ ಹೋದರೆ. ಹಾಗಾಗಿಯೇ ಈಗ ಇರಾನ್ ಇದಕ್ಕಾದರೂ ಬಗ್ಗುತ್ತಾ ಇಲ್ವಾ? ಜೊತೆಗೆ ಈಗಲಾದರೂ ಜಾಗತಿಕವಾದಂಥ ಈ ತೈಲ ಬಿಕ್ಕಟ್ಟು ಅಥವಾ ಸಿಲಿಂಡರ್ ಬಿಕ್ಕಟ್ಟು ಬಗೆಹರಿಯುತ್ತಾ ಅನ್ನೋದು ಪ್ರಶ್ನೆ. ಈಗೇನೋ ದಾಳಿ ಮಾಡಿ ಹೊಡೆದು ಹಾಕಿದ್ದಾರೆ. ಇಷ್ಟಕ್ಕೆ ಹೊರ್ಮುಜ್ ಜಲಸಂಧಿಯನ್ನು ಮುಕ್ತವಾಗಿ ಓಪನ್ ಆಗಿಬಿಟ್ಟು ಆಯಿತು, ನಿಮ್ಮ ಹಡಗುಗಳು ಹೋಗಲಿ, ವ್ಯಾಪಾರ ಎಲ್ಲ ಮುಕ್ತವಾಗಿ ನಡೀಲಿ ಅಂಥೇಳಿ ಸುಮ್ಮನಾಗ್ಬಿಟ್ರೆ ಖಂಡಿತವಾಗ್ಲೂ ಯಾವುದೇ ತೊಂದರೆ ಇರೋದಿಲ್ಲ. ಆದರೆ ಇರಾನ್ ಇಲ್ಲಿ ಸೈಲೆಂಟ್ ಆಗೋ ಮಾತೇ ಇಲ್ಲ ಅಂತ ಅನಿಸುತ್ತೆ. ಮತ್ತೆ ಮತ್ತೆ ಅವರು ಅಮೇರಿಕವನ್ನು ಕೆದಕ್ಬೋದು. ಈ ಹೊರ್ಮುಜ್ ಜಲಸಂಧಿ ಇದೆಯಲ್ವಾ, ಅಲ್ಲಿ ತಮ್ಮ ಮತ್ತೆ ಸೇನಾ ವಾಹನಗಳಾಗಿರ್ಬೋದು, ನೌಕೆಗಳಾಗಿರ್ಬೋದು ಬಿಡಬಹುದು. ಮತ್ತು ಅಮೇರಿಕಾದ ದಾಳಿಗೆ ಪ್ರತಿದಾಳಿಗಳನ್ನು ಕೊಡುವಂತಹ ಸಾಧ್ಯತೆಗಳಿದೆ.